ಕರ್ನಾಟಕ ಲೋಕಸೇವಾ ಆಯೋಗ ಅಂದರೆ ಈ ಕೆಪಿಎಸ್ಸಿ ಅಧ್ಯಕ್ಷರ ಮೇಲೆ ಗಂಭೀರವಾದಂತಹ ಆರೋಪ ಕೇಳಿ ಬಂದಿದೆ. ಅದರ ಅಧ್ಯಕ್ಷ ಶಿವಶಂಕರಪ್ಪ ಎಸ್ ಸಾಹುಕಾರ್ ಅಮಾನತಾಗಿದ್ದಾರೆ. ತಕ್ಷಣದಿಂದ ಜಾರಿಗೆ ಬರುವಂತೆ ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಆದೇಶವನ್ನು ಹೊರಡಿಸಿದ್ದಾರೆ. ಕೆಪಿಎಸ್ಸಿ ಅಧ್ಯಕ್ಷ ಶಿವಶಂಕರಪ್ಪ ಎಸ್ ಸಾಹುಕಾರ್ನನ್ನ ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಅವರೇ ಈಗ ಅಮಾನತು ಮಾಡಿದ್ದಾರೆ. ಇಲ್ಲಿ ಸ್ವಜನ ಪಕ್ಷಪಾತ ಮತ್ತು ಭ್ರಷ್ಟಾಚಾರದ ವಿಚಾರ ಇಲ್ಲಿ ಬಲವಾಗಿ ಕೇಳಿ ಬರ್ತಾ ಇದೆ. ಜೊತೆಗೆ ತಮ್ಮ ಪುತ್ರಿಯರ ಒಂದು ಫೇಕ್ ದಾಖಲಾತಿಗಳನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದು ಕೂಡ ಇಲ್ಲಿ ಬಲವಾಗಿ ಕೇಳಿ ಬಂದಿರುವಂತಹ ಆರೋಪ. ತಕ್ಷಣದಿಂದ ಜಾರಿಗೆ ಬರುವಂತೆ ಕೆಪಿಎಸ್ಸಿ ಅಧ್ಯಕ್ಷ ಶಿವಶಂಕರಪ್ಪ ಎಸ್ ಸಾಹುಕಾರ್ ಅವರ ಅಮಾನತಾಗಿದೆ. ಜೊತೆಗೆ ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಅವರು ರಾಷ್ಟ್ರಪತಿಗೆ ಪತ್ರವನ್ನು ಕೂಡ ಬರೆದಿದ್ದಾರೆ. ಇಬ್ಬರು ಪುತ್ರಿಯರಿಗೆ ಕಾನೂನು ಬಾಹಿರ ಲಾಭ ಕಲ್ಪಿಸಿದಂತಹ ಆರೋಪದ ಹಿನ್ನೆಲೆಯಲ್ಲಿ, ಅಧಿಕಾರ ದುರುಪಯೋಗ ಮಾಡಿಕೊಂಡಿರುವಂತಹ ಹಿನ್ನೆಲೆಯಲ್ಲಿ, ಸ್ವಜನ ಪಕ್ಷಪಾತದ ಹಿನ್ನೆಲೆಯಲ್ಲಿ ಅಮಾನತನ್ನು ಮಾಡಿದ್ದಾರೆ. ಶಿವಶಂಕರಪ್ಪ ಎಸ್ ಸಾಹುಕಾರ್ ವಿರುದ್ಧ ರಾಷ್ಟ್ರಪತಿಗಳಿಗೆ ಕ್ರಮಕ್ಕೆ ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಪತ್ರ ಬರೆದಿದ್ದಾರೆ. ಸಂವಿಧಾನದ ವಿಧಿ 317 ಈ ಕಾನೂನಿನ ಚೌಕಟ್ಟಿನಡಿಯಲ್ಲಿ ಕ್ರಮಕ್ಕೆ ಪತ್ರ ಬರೆದಿದ್ದಾರೆ. ಜೊತೆಗೆ ತಮ್ಮ ಇಬ್ಬರು ಪುತ್ರಿಯರಿಗೆ ಲಾಭ ಮಾಡಿಕೊಳ್ಳುವಂತಹ ಉದ್ದೇಶದಲ್ಲಿ ಅಲ್ಲಿ ಸ್ವಜನ ಪಕ್ಷಪಾತ ಮಾಡಿದ್ದಾರೆ, ಭ್ರಷ್ಟಾಚಾರ ಮಾಡಿದ್ದಾರೆ ಅನ್ನುವಂತಹ ಆರೋಪ ಬಲವಾಗಿ ಶಿವಶಂಕರಪ್ಪ ಎಸ್ ಸಾಹುಕಾರ್ ಮೇಲೆ ಕೇಳಿ ಬರ್ತಾ ಇದೆ. ಕಾನೂನನ್ನು ಪಾಲನೆ ಮಾಡಬೇಕಾದವರೇ ಕಾನೂನನ್ನು ಗಾಳಿಗೆ ತೂರಿದರೆ ಹೆಂಗೆ ಸ್ವಾಮಿ ಅಂತ. ಯಾಕಂದರೆ ಈ ಕೆಪಿಎಸ್ಸಿ ಮೇಲೆ ಈ ಹಿಂದೆನೂ ಅನೇಕ ಆರೋಪಗಳು ಕೂಡ ಈಗ ಕೇಳಿ ಬರ್ತಾ ಇದ್ದಾವೆ. ಈಗ ಹಂಗಾಮಿ ಅಧ್ಯಕ್ಷರಾಗಿ ಈ ಕೆಪಿಎಸ್ಸಿ ಆಯೋಗದ ಸದಸ್ಯರನ್ನೇ ಈಗ ನೇಮಕ ಕೂಡ ಈಗ ಮಾಡಲಾಗಿದೆ. ಶಿವಶಂಕರಪ್ಪ ಎಸ್ ಸಾಹುಕಾರ್ನನ್ನು ಈಗ ಅಮಾನತು ಮಾಡಿರುವಂತಹ ಹಿನ್ನೆಲೆಯಲ್ಲಿ ಹಂಗಾಮಿಯಾಗಿ ಅಲ್ಲಿಯ ಸದಸ್ಯರನ್ನು ನೇಮಕ ಮಾಡಿದ್ದಾರೆ. ವಾರ್ಷಿಕ ಆದಾಯ 40,000 ಅಂತ ಘೋಷಿಸಿ ಪ್ರಮಾಣ ಪತ್ರವನ್ನು ಕೊಟ್ಟಿದ್ದರು. ವಾರ್ಷಿಕ ಆದಾಯ ಮೀರಿದ್ರೂ ಕೂಡ ಕಡಿಮೆ ಆದಾಯವನ್ನು ಶಿವಶಂಕರಪ್ಪ ತೋರಿಸಿದ್ರು. ಇನ್ನು ಮಕ್ಕಳಿಗೆ OBC ಮೀಸಲಾತಿ ಅನರ್ಹ ಎಂಬ ಸರ್ಕಾರಿ ಆದೇಶವನ್ನು ಕೂಡ ಉಲ್ಲೇಖ ಮಾಡಿದ್ದಾರೆ. ಆದೇಶ ಉಲ್ಲಂಘಿಸಿ ಮೀಸಲಾತಿ ಲಾಭ ಪಡೆಯಲಿಕ್ಕೆ ಸಾಹುಕಾರ್ ಯತ್ನ ಮಾಡಿದ್ದಾರೆ. ಆದಾಯ, ಆಸ್ತಿ ವಿವರಗಳು ಹಾಗೂ ದಾಖಲೆಗಳು ಈಗ ಆರೋಪಕ್ಕೆ ಬಲವನ್ನು ಕೊಡ್ತಾ ಇದ್ದಾವೆ. ಆರೋಪಗಳು ದುರ್ನಡತೆಗೆ ಸಮಾನವಂತ ಆದೇಶದಲ್ಲಿ ಉಲ್ಲೇಖ ಕೂಡ ಮಾಡಿದ್ದಾರೆ. ನಿಷ್ಪಕ್ಷಪಾತ ತನಿಖೆಗಾಗಿ ಅಧ್ಯಕ್ಷರನ್ನು ಅಮಾನತುಗೊಳಿಸಿದ್ದಾರೆ ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್. ರಾಷ್ಟ್ರಪತಿಗಳಿಗೆ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಇದೇ ಶಿವಶಂಕರಪ್ಪ ಎಸ್ ಸಾಹುಕಾರ್ ಮಗಳು ಸೌಮ್ಯ ಸಾಹುಕಾರ್ ಮೇಲೂ ಕೂಡ ವಿಧಾನಸೌಧ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕೇಸ್ ದಾಖಲಾಗಿತ್ತು. ಅಂದರೆ ಈ ಕೈಗಾರಿಕಾ ವಿಸ್ತರಣಾಧಿಕಾರಿ ಹುದ್ದೆಗೆ ಫೇಕ್ ದಾಖಲಾತಿಯನ್ನು ಕೊಟ್ಟಿದ್ದರು. ಅವರ ಜನನ ಪ್ರಮಾಣ ಪತ್ರ ಇರ್ಬೋದು, ಅವರ ಎಜುಕೇಷನ್ ಸರ್ಟಿಫಿಕೇಟ್ ಇರ್ಬೋದು, ಹೀಗೆ ಅನೇಕ ಫೇಕ್ ದಾಖಲಾತಿಗಳನ್ನು ಅವರು ಸಬ್ಮಿಟ್ ಮಾಡಿದರು. ಈಗ ಬಲವಾಗಿ ಅವರ ಇಬ್ಬರು ಪುತ್ರಿಯರಿಗೆ ಲಾಭ ಮಾಡಿಕೊಳ್ಳುವಂತಹ ದೃಷ್ಟಿಕೋನದಲ್ಲಿ ಶಿವಶಂಕರಪ್ಪ ಸಾಹುಕಾರ್ ಇಲ್ಲಿ ದುರ್ನಡತೆಯನ್ನು ತೋರಿದ್ದಾರೆ, ಸ್ವಜನ ಪಕ್ಷಪಾತ ಮಾಡಿದ್ದಾರೆ, ಜೊತೆಗೆ ಭ್ರಷ್ಟಾಚಾರ ಮಾಡಿದ್ದಾರೆ ಅನ್ನುವಂಥದ್ದು ಇಲ್ಲಿ ಈ ಒಂದು ಅಮಾನತು ಮಾಡಲಿಕ್ಕೆ ಮೂಲ ಕಾರಣ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ವಾರ್ಷಿಕ ಆದಾಯ 40,000 ಅಂತ ಘೋಷಿಸಿ ಪ್ರಮಾಣ ಪತ್ರವನ್ನು ಪಡೆದಿದ್ದರು ಶಿವಶಂಕರಪ್ಪ ಎಸ್ ಸಾಹುಕಾರ್. ವಾರ್ಷಿಕ ಆದಾಯ ಮೀರಿದ್ರೂ ಕೂಡ ಕಡಿಮೆ ಆದಾಯವನ್ನು ಶಿವಶಂಕರಪ್ಪ ತೋರಿಸಿದ್ರು. ಜೊತೆಗೆ ಮಕ್ಕಳಿಗೆ OBC ಮೀಸಲಾತಿ ಅನರ್ಹ ಎಂಬ ಸರ್ಕಾರಿ ಆದೇಶವನ್ನು ಕೂಡ ಇಲ್ಲಿ ಉಲ್ಲೇಖ ಮಾಡಲಾಗಿದೆ. ಆದೇಶವನ್ನು ಉಲ್ಲಂಘಿಸಿ ಮೀಸಲಾತಿ ಲಾಭವನ್ನು ಪಡೆಯಲಿಕ್ಕೆ ಸಾಹುಕಾರ ಯತ್ನ ಮಾಡಿದರು. ಆದಾಯ, ಆಸ್ತಿ ವಿವರಗಳು ಜೊತೆಗೆ ದಾಖಲೆಗಳು ಆರೋಪಕ್ಕೆ ಈಗ ಬಲವನ್ನು ಕೊಡ್ತಾ ಇದ್ದಾವೆ. ಅದರ ಜೊತೆಗೆ ಈಗ ಆರೋಪಗಳು ದುರ್ನಡತೆಗೆ ಸಮಾನವಂತ ಈಗ ಆದೇಶದಲ್ಲಿ ಕೂಡ ಈಗ ಉಲ್ಲೇಖ ಮಾಡಲಾಗಿದೆ. ನಿಷ್ಪಕ್ಷಪಾತ ತನಿಖೆಗಾಗಿ ಅಧ್ಯಕ್ಷರನ್ನು ಅಮಾನತನಗೊಳಿಸಿದ ರಾಜ್ಯಪಾಲರು. ಅಂದರೆ ರಾಜ್ಯಪಾಲರೇ ಖುದ್ದಾಗಿ ಅವ್ರನ್ನ ಅಮಾನತುಗೊಳಿಸಿದ್ದಾರೆ ಅಂದಾಗ ಈ ಒಂದು ಪ್ರಕರಣ ಸಾಕಷ್ಟು ಗಂಭೀರತೆಯನ್ನು ಪಡ್ಕೊಂಡಿದೆ. ಜೊತೆಗೆ ಈ ಭ್ರಷ್ಟಾಚಾರದ ಆಳ ಅಗಲದ ಬಗ್ಗೆನೂ ಕೂಡ ತಿಳ್ಕೊಳ್ಬೇಕಾಗ್ತದೆ. ಕೇವಲ ತಮ್ಮ ಇಬ್ಬರು ಪುತ್ರಿಯರಿಗೆ ಲಾಭ ಮಾಡಿಕೊಳ್ಳಲಿಕ್ಕೆ ಈ ರೀತಿಯಾದಂತಹ ಸ್ವಜನ ಪಕ್ಷಪಾತ ಮಾಡಿದ್ರಾ, ಭ್ರಷ್ಟಾಚಾರ ಮಾಡಿದ್ರಾ, ಅಥವಾ
ಈ ಇದ್ರ ಇನ್ನೆಷ್ಟು ಭ್ರಷ್ಟಾಚಾರ ಏನಾದರೂ ಆಗಿತ್ತಾ, ಇವ್ರ ಮೇಲೆ ಬೇರೆ ಬೇರೆ ಏನೇನೋ ಆರೋಪಗಳು ಕೇಳಿ ಬರ್ತಾ ಇದ್ದಾವೆ ಶಿವಶಂಕರಪ್ಪ ಎಸ್ ಸಾಹುಕಾರ್ ಮೇಲೆ. ಎಲ್ಲವೂ ಕೂಡ ಈಗ ರಾಷ್ಟ್ರಪತಿಗಳಿಗೆ ಪತ್ರವನ್ನು ಬರೆದಿದ್ದಾರೆ. ರಾಷ್ಟ್ರಪತಿಗೆ ಪತ್ರ ಬರೆದ ನಂತರ ರಾಷ್ಟ್ರಪತಿಗಳು ಏನು ಮುಂದಿನ ಆ್ಯಕ್ಷನ್ ಏನು ತೆಗೆದುಕೊಳ್ತಾರೆ, ಜೊತೆಗೆ ಸುಪ್ರೀಂ ಕೋರ್ಟ್ ಕದ ತಟ್ಟುವಂಥ ಸಾಧ್ಯತೆಗಳು ಇದರಲ್ಲಿ ಬಲವಾಗಿ ಕೇಳಿ ಬರ್ತಾ ಇದೆ. ಒಟ್ಟಾರೆಯಾಗಿ ಶಿವಶಂಕರಪ್ಪ ಎಸ್ ಸಾಹುಕಾರ್ ನೆತ್ತಿ ಮೇಲೆ ತೂಗುಗತ್ತಿ ಅಂತೂ ತೂಗ್ತಾನೆ ಇದೆ. ಈ ಬಗ್ಗೆ ಸಾಕಷ್ಟು ಡೀಟೇಲ್ಸನ್ನು ನಮ್ಮ ಪ್ರತಿನಿಧಿ ಹಬೀಬ್ ದಂಡಿ ಕೊಡ್ತಾ ಹೋಗ್ತಾರೆ. ಹಬೀಬ್ ದಂಡಿ, ಈ ಲೋಕಸೇವಾ ಆಯೋಗ ಅನ್ನುವಂಥದ್ದು ಸಾಕಷ್ಟು ವರ್ಷಗಳಿಂದಲೂ ಕೂಡ ಗಂಭೀರವಾದಂಥ ಆರೋಪಗಳು ಕೇಳಿ ಬರ್ತಾನೆ ಇತ್ತು. ಭ್ರಷ್ಟಾಚಾರ, ಸ್ವಜನ ಪಕ್ಷಪಾತ, ಈ ರೀತಿಯಾದಂಥ ಆರೋಪಗಳು ಕೇಳಿ ಬರ್ತಾ ಇತ್ತು. ಇಲ್ಲಿ ಬಹಳ ಮುಖ್ಯವಾಗಿ ಈಗ ಇದರ ಅಧ್ಯಕ್ಷರ ಮೇಲೇ ಗಂಭೀರವಾದಂಥ ಆರೋಪ ಕೇಳಿ ಬರ್ತಾ ಇದೆ ಹಬೀಬ್ ದಂಡಿ. ಮತ್ತು ರಾಜ್ಯಪಾಲರೇ ಖುದ್ದಾಗಿ ಅಮಾನತು ಮಾಡಿದ್ದಾರೆ. ಈ ಪ್ರಕರಣ ಮತ್ತಷ್ಟು ಬೇರೆಯಾದ ತಿರುವುಗಳನ್ನು ಪಡ್ಕೊಳ್ಳುವಂಥ ಸಾಧ್ಯತೆ ಇದೆಯಾ? ಇದ್ರ ಬಗ್ಗೆ ಒಂದಿಷ್ಟು ವಿಶ್ಲೇಷಣೆ ಕೊಡೋದಾದ್ರೆ ಹಬೀಬ್. ಸಚಿನ್, ಕರ್ನಾಟಕ ಲೋಕಸೇವಾ ಆಯೋಗ ಅನ್ನುವಂಥದ್ದು ಇವತ್ತು ಕೇವಲ ಕರ್ನಾಟಕ ಲೋಕಸೇವಾ ಆಯೋಗ ಆಗಿ ಉಳಿದಿಲ್ಲ, ಅದು ಕರ್ನಾಟಕ ಭ್ರಷ್ಟಾಚಾರ ಆಯೋಗ ಆಗಿ ಉಳಿದಿರ್ತಕ್ಕಂಥದ್ದು. ಯಾಕಂದ್ರೆ ಯಾವುದೇ ಸರ್ಕಾರಗಳು ಬರ್ಲಿ, ಯಾವುದೇ ಪಕ್ಷಗಳು ಬರ್ಲಿ, ಯಾರೇ ಅಧ್ಯಕ್ಷರಾಗ್ಲಿ, ಭ್ರಷ್ಟಾಚಾರ ಅನ್ನುವಂಥದ್ದು ಅಲ್ಲಿ ತಾಂಡವವಾಡ್ತಾ ಇರ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದೀವಿ. 1998ರ KS ಅಧಿಕಾರಿಗಳ ಭ್ರಷ್ಟಾಚಾರದಿಂದ ಹಿಡಿದು KPSCಯ ಭ್ರಷ್ಟಾಚಾರದ ಬ್ರಹ್ಮಾಂಡ ಪ್ರಕರಣಗಳು ಹೊರಗಡೆ ಬಂದಿರತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. 1998ರಲ್ಲಿ KS ಅಧಿಕಾರಿಗಳಿಗೆ 23 ವರ್ಷಗಳ ನಂತರ, ಸುದೀರ್ಘ ಕಾನೂನು ಹೋರಾಟದ ನಂತರ ಅವರಿಗೆ KS ಅಧಿಕಾರಿಗಳಾಗಿ ಒಂದು ಅಧಿಕಾರವನ್ನ ಕೋರ್ಟೆ ಕೊಟ್ಟಿರ್ತಕ್ಕಂಥದ್ದು. ಯಾಕಂದ್ರೆ ಅಲ್ಲಿ ನಡೆದಿರ್ತಕ್ಕಂಥ ಹಣದ ವ್ಯವಹಾರ, ಜಾತಿಯ ವ್ಯವಹಾರ, ಸ್ವಜನ ಪಕ್ಷಪಾತ ಇವೆಲ್ಲವೂ ಕೂಡ ಕಂಡು ಬರ್ತಾ ಇತ್ತು. ಗೋನಾಳ್ ಭೀಮಪ್ಪ ಅನ್ನುವಂಥ ಒಬ್ಬ KPSC ಅಧ್ಯಕ್ಷರಿದ್ರು. ಅವರ ಕಾಲದಲ್ಲಿ ಕೂಡ ದೊಡ್ಡ ಮಟ್ಟದ ಬ್ರಹ್ಮಾಂಡ ಭ್ರಷ್ಟಾಚಾರಗಳಾಗಿದ್ವು. ಅದರ ನಂತರ ಯಾರ್ಯಾರು ಬಂದಿದ್ದಾರೋ ಅವರೆಲ್ಲರ ಕಾಲದಲ್ಲೂ ಕೂಡ ತುಂಬಾ ದೊಡ್ಡ ಮಟ್ಟದ ಭ್ರಷ್ಟಾಚಾರಗಳಾಗ್ತಾ ಇರ್ತಕ್ಕಂಥದ್ದು. ನೋಡಿ, KPSC ಅನ್ನುವಂಥದ್ದೇ ಒಂದು ರೀತಿಯ ಹಣ ಮಾಡುವ ಥೈಲಿ ಅನ್ನುವಂಥ ಮಾತು ಕೂಡ ಕೇಳಿ ಬರ್ತಾ ಇದೆ. ಅಲ್ಲಿ ಅಧ್ಯಕ್ಷರಾಗಿ ಆಯ್ಕೆ ಆಗ್ಲಿಕ್ಕೂ ಕೂಡ ಕೋಟ್ಯಾಂತರ ರೂಪಾಯಿ ಕೊಡಬೇಕಾಗುತ್ತೆ ಸಂಬಂಧಪಟ್ಟ ಸಚಿವರುಗಳಿಗೆ ಮತ್ತು ಸರ್ಕಾರಕ್ಕೆ. ಸರ್ಕಾರದಲ್ಲಿ ಇರತಕ್ಕಂಥ ಉನ್ನತ ಹುದ್ದೆಗಳಲ್ಲಿ ಇರತಕ್ಕಂಥವ್ರಿಗೆ, ಆಡಳಿತ ನಡೆಸುವಂತವ್ರಿಗೆ ಕೊಡಬೇಕು. KPSC ಸದಸ್ಯರಾಗಬೇಕು ಅಂತಂದ್ರೂ ಕೂಡ 10 ಕೋಟಿ ರೂಪಾಯಿಗಳು ಒಂದು ಲಂಚವನ್ನ ಕೊಟ್ಟು ಅಲ್ಲಿ ಸದಸ್ಯರಾಗಬೇಕು ಅನ್ನುವಂಥದ್ದು. ಹೀಗೆ 10 ಕೋಟಿ ಲಂಚ ಕೊಟ್ಟು ಇರ್ತಕ್ಕಂಥ ಅಧ್ಯಕ್ಷರುಗಳಾಗಿರ್ಲಿ ಅಥವಾ ಸದಸ್ಯರುಗಳಾಗ್ಲಿ ದುಡ್ಕೊಳ್ಳೋದು ಹೇಗೆ? ಅದೇ ಮತ್ತೆ KPSC ಇಂದ ನೇಮಕವಾಗುವಂತ ಹುದ್ದೆಗಳಲ್ಲಿ ಭ್ರಷ್ಟಾಚಾರವನ್ನು ಮಾಡಿ ಹಣವನ್ನ ಗಳಿಸುವಂತ ಕೆಲಸಕ್ಕೆ ಅವರು ಮುಂದಾಗ್ತಾರೆ. ಹಾಗಾಗಿ ಯಾವುದೇ ಸರ್ಕಾರ ಬಂದ್ರು KPSC ಈ ಬ್ರಹ್ಮಾಂಡ ಭ್ರಷ್ಟಾಚಾರವನ್ನ ನಿಲ್ಲಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಈಗ ಆಗಿರ್ತಕ್ಕಂಥ ಸಾಹುಕಾರ್ ಶಿವಶಂಕರಪ್ಪನವರ ಪ್ರಕರಣ ಇದೆಯಲ್ಲ, ಇದು ರಾಜ್ಯ ಸರ್ಕಾರದ ಮುಖಕ್ಕೆ ಹೊಡೆದ ತಪರಾಕಿ ಮತ್ತು KPSCಯ ಭ್ರಷ್ಟಾಚಾರಕ್ಕೆ ಹತ್ತಿದ ಕೆಸರಲ್ಲ, ಸಗಣಿ. ಇದು ದುರ್ನಾತ ಬೀರುವಂತಹ ಸಗಣಿ ಇದು. ಯಾಕಂದ್ರೆ ಒಬ್ಬ ಅಧ್ಯಕ್ಷನೇ ಈ ರೀತಿಯ ಒಂದು ಭ್ರಷ್ಟಾಚಾರ ಪ್ರಕರಣದಲ್ಲಿ ಅಮಾನತಾಗ್ತಾನೆ, ವಜಾ ಆಗ್ತಾನೆ ಅಂತ ಅಂದ್ರೆ ನಿಜವಾಗ್ಲೂ ಯಾವ ಮಟ್ಟದಲ್ಲಿ ಅಲ್ಲಿ ಪರಿಸ್ಥಿತಿ ಇದೆ ಅನ್ನೋದು ಮತ್ತು ಸರ್ಕಾರಗಳು ಯಾಕೆ ಕಣ್ಮುಚ್ಕೊಂಡು ಕುಳಿತುಕೊಂಡಿದೆ ಅನ್ನೋಂಥದ್ದು. ಈ ಕುರಿತಂತೆ ಈಗಾಗಲೇ ಮುಖ್ಯಮಂತ್ರಿ DK ಶಿವಕುಮಾರ್ ಆಗಿರ್ಲಿ ಅಥವಾ ಇನ್ನಿತರ ಸಚಿವರಾಗಿರ್ಲಿ ಯಾವುದೇ ರೀತಿಯ ಪ್ರತಿಕ್ರಿಯೆಗಳನ್ನ ಕೊಟ್ಟಿಲ್ಲ. ಯಾಕಂದ್ರೆ ಭ್ರಷ್ಟಾಚಾರಗಳನ್ನ ಯಾರು ಸಮರ್ಥಿಸ್ಕೊಳ್ಳೋದಕ್ಕೂ ಆಗಲ್ಲ, ಉಳಿಸ್ಕೊಳ್ಳೋದಕ್ಕೂ ಆಗಲ್ಲ. ಈಗ ರಾಜ್ಯಪಾಲರು ಮರಲಿಂಗೇಗೌಡ ಅನ್ನುವಂಥ ವ್ಯಕ್ತಿ ಈ ಕುರಿತಂತೆ KPSC ಅಧ್ಯಕ್ಷರ ವಿರುದ್ಧ ಭ್ರಷ್ಟಾಚಾರದ ವಿರುದ್ಧ ದೂರು ಕೊಟ್ಟಿರ್ತಕ್ಕಂಥದ್ದು. ದೂರನ್ನ ಆಧರಿಸಿ ಪ್ರೈಮಾ ಫೇಸಿ ಅಂದ್ರೆ ಮೇಲ್ನೋಟಕ್ಕೆ ಸಂಬಂಧಪಟ್ಟ ಸಾಕ್ಷಿಗಳನ್ನ ಗಮನಿಸಿ ಇಲ್ಲಿ ಭ್ರಷ್ಟಾಚಾರ ನಡೆದಿರ್ತಕ್ಕಂಥದ್ದು ಸಾಬೀತಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ರಾಜ್ಯಪಾಲರು ತಾವೇ ಸ್ವತಃ ಈ ಒಂದು ನಿರ್ಧಾರವನ್ನ ತೆಗೆದುಕೊಂಡಿರ್ತಕ್ಕಂಥದ್ದು. ಈಗ ಅವರಿಗೆ ಅಮಾನತು ಮಾಡಿ ವಜಕ್ಕೂ ಕೂಡ ಬರೆದಿರಲಾಗಿದೆ. ಈಗ ಸುಪ್ರೀಂ ಕೋರ್ಟ್ ಕೂಡ ತಟ್ಟಿರ್ತಕ್ಕಂಥದ್ದು. ಸುಪ್ರೀಂ ಕೋರ್ಟ್ ನ CJI, ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅವರ ಗಮನಕ್ಕೂ ಈ ವಿಚಾರ ಬಂದಿದೆ ಮತ್ತು ರಾಷ್ಟ್ರಪತಿಗಳಿಗೂ ಕೂಡ ಈ ಪ್ರಕರಣವನ್ನ ಗಮನಕ್ಕೆ ತರಲಾಗಿರ್ತಕ್ಕಂಥದ್ದು. ಹಾಗಾಗಿ ಇಡೀ ಕರ್ನಾಟಕ ಅನ್ನುವಂಥದ್ದು ಭಾರತದಲ್ಲಿ ಭ್ರಷ್ಟಾಚಾರದಲ್ಲಿ ದೊಡ್ಡ ಹೆಸರನ್ನ ಪಾಲನೆ ಪಡ್ಕೊಳ್ತಾ ಇದೆ. ಈಗಾಗಲೇ ಒಂದು ಕರ್ನಾಟಕದ ಲೋಕಾಯುಕ್ತ ಬಗ್ಗೆನೂ ಕೂಡ ಇದೇ ರೀತಿಯ ಮಾತುಗಳು ಕೇಳಿ ಬರ್ತಾ ಇತ್ತು ಮತ್ತು ಅಲ್ಲಿ ಬೇರೆ ಬೇರೆ ರೀತಿಯ ಅಧಿಕಾರಿಗಳ ಭ್ರಷ್ಟಾಚಾರಗಳ ಬಗ್ಗೆನೂ ಕೂಡ ರಾಷ್ಟ್ರ ಮಟ್ಟದಲ್ಲಿ ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇತ್ತು. ಈಗ KPSC ಮತ್ತೆ ತನ್ನ ಹೆಸರಿಗೆ ಮಸಿಯನ್ನ ಬಳಕೊಳ್ತಾ ಇದೆ, ಸಗಣಿಯನ್ನ ಬಳಕೊಳ್ತಾ ಇದೆ, ದುರ್ನಾತ ಬೀರುವ ಸಗಣಿಯನ್ನ ಬಳಕೊಳ್ತಾ ಇದೆ. ಇದನ್ನ ನಂಬಿಕೊಟ್ಟಿರ್ತಕ್ಕಂಥ ಲಕ್ಷಾಂತರ ಜನ ಕರ್ನಾಟಕದ ಕನ್ನಡಿಗ ಯುವಕರು ತಮ್ಮ ಒಂದು ಉದ್ಯೋಗವನ್ನ ಅರಸಿ ಕೂತಿರ್ತಕ್ಕಂಥ ಯುವಕರಿಗೆ ನಿರಾಶೆಯಾಗಿದೆ. ಮತ್ತೆ ಸರ್ಕಾರದಿಂದ ಅವರು ನಿರಾಶಾ ಭಾವರಾಗಿದ್ದಾರೆ. ಬಹಳ ದೊಡ್ಡ ಮಟ್ಟದಲ್ಲಿ ಈ ಕುರಿತಂತೆ ಪ್ರತಿಭಟನೆ ನಡೆಯುವಂತ ಎಲ್ಲಾ ಸಾಧ್ಯತೆಗಳು ಕೂಡ ಇವೆ. ಪ್ರತಿಪಕ್ಷಗಳು ಈ ಇಶ್ಯೂವನ್ನ ದೊಡ್ಡ ಮಟ್ಟದಲ್ಲಿ ತಮ್ಮ ರಾಜಕೀಯ ಅಜೆಂಡವನ್ನಾಗಿ ಮಾಡಿಕೊಳ್ಳುವುದರ ಜೊತೆಗೆ ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ತಪರಾಕಿ ನೀಡುವಂತ ಮತ್ತು ಅದರ ವೈಫಲ್ಯವನ್ನ ಜನಗಳ ಬಳಿಗೆ ತೆಗೆದುಕೊಂಡು ಹೋಗುವಂತ ಎಲ್ಲ ಕೆಲಸಗಳನ್ನು ಕೂಡ ಮಾಡ್ತಾರೆ. ಈಗ ಸಾಹುಕಾರ್ ಶಿವಶಂಕರಪ್ಪ ಮತ್ತು ಅವರ ಮಗಳು ಸುಮಾ ಅವರು ಕೂಡ ಅಧಿಕಾರಿಯಾಗಿ ಭ್ರಷ್ಟಾಚಾರದ ಮೂಲಕನೇ ಬಂದಿರತಕ್ಕಂಥದ್ದು ಮತ್ತು ಅವರ 2ನೇ ಮಗಳ ಭವಿಷ್ಯವು ಕೂಡ ಅತಂತ್ರವಾಗಿರ್ತಕ್ಕಂಥದ್ದು. ಈಗ ಸಾಹುಕಾರ್ ಶಿವಶಂಕರಪ್ಪನವರಿಗೆ ದೊಡ್ಡ ಮಟ್ಟದ
ಪ್ರಾಚಿ ಸಿಕ್ಕಿದೆ. ಈಗ ಅವರ ಇಬ್ಬರು ಮಕ್ಕಳಿಗೂ ಕೂಡ ಇದೇ ರೀತಿಯ ಕಾನೂನು ಕ್ರಮ ಮತ್ತು ರಾಜ್ಯಪಾಲರು ಏನ್ ಕ್ರಮಗಳನ್ನ ತೆಗೆದುಕೊಳ್ತಾರೆ ಮತ್ತು ಮರಲಿಂಗೇಗೌಡ ಏನೀಗ ದೂರನ್ನು ಕೊಟ್ಟಿದ್ದಾರೆ, ಅವರು ಮಕ್ಕಳ ಹೆಸರನ್ನು ಕೂಡ ನಮೂದಿಸಿರೋದ್ರಿಂದ ಕಾನೂನು ಪ್ರಕ್ರಿಯೆಗಳು ಏನಾಗುತ್ತೆ, ಅವರಿಬ್ಬರು ಹೆಣ್ಣು ಮಕ್ಕಳು ಅಧಿಕಾರಿಗಳಾಗಿರ್ತಕ್ಕಂಥದ್ದು ಅವರ ಕೆಲಸಕ್ಕೂ ಕುತ್ತು ಬರುವಂತದ್ದು. ಮತ್ತೆ ಈಗಾಗಲೇ ಸುಮಾ ಸಾಹುಕಾರ್ ಅವರ ಮೇಲೆ FIR ದಾಖಲಾಗಿದೆ. ಹಾಗಾಗಿ ಅವರು ಕೂಡ ಅಮಾನತಿನಲ್ಲಿ ಇರತಕ್ಕಂಥದ್ದು. ಹಾಗಾಗಿ ಈ ಎಲ್ಲ ಯಾವ ಪ್ರಕರಣ ಪ್ರತಿಪಕ್ಷಗಳು ಯಾವ ರೀತಿ ತೆಗೆದುಕೊಂಡು ಹೋಗ್ತಾರೆ ಮತ್ತು ರಾಜ್ಯ ಸರ್ಕಾರ ಯಾವ ರೀತಿ ಇದನ್ನು ಪ್ರತಿನಿಧಿಸಿಕೊಳ್ಳುತ್ತೆ ಅಥವಾ ಕೈ ತೊಳ್ಕೊಂಡು ಶಿವಶಂಕರಪ್ಪನವರ ತಲೆದಂಡ ಮಾಡುತ್ತಾ ಅದನ್ನ ಒಪ್ಕೊಳ್ತಾ ಅನ್ನೋಂಥದ್ದು ಕಾದ್ ನೋಡಬೇಕಿದೆ. ಸಚಿನ್, ಧನ್ಯವಾದ ಹಬೀಬ್ ದಂಡಿ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.